ಎಕ್ಸಾಮು ಪರೀಕ್ಷೆ ಎಲ್ಲ ಮುಗಿತಾ? ಹಾಂ ಅಜ್ಜಿ ಮುಗೀತು. ಅಮ್ಮ ಎಲ್ಲೋದ್ರು? ಅಮ್ಮನ ತುಂಬ ದಿನದಿಂದ ನೋಡಬೇಕು ಅನಿಸ್ತಿತ್ತು ಅಜ್ಜಿ. ಆದರೆ ಅಮ್ಮ ಎಕ್ಸಾಮ್ ಮುಗಿಯೋ ತನಕ ಬರಲೇ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಒಟ್ಟಿಗೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡೇ ಬಂದೆ. ಅಪ್ಪ ಎಲ್ಲಿ, ತಾತ ಎಲ್ಲಿ, ಎಲ್ಲರೂ ಎಲ್ಲೋಗಿದ್ದಾರೆ ಅಜ್ಜಿ? ಅಯ್ಯೋ, ಅಪ್ಪ ಕೆಲ್ಸಕ್ಕೆ ಹೋಗೈತೆ, ತಾತಂಗೆ ಇನ್ನೇನೋ ಕೆಲಸ ಅಂತ ನಮೇಸಕ್ಕೆ ಹೋಗೈತೆ. ಅಮ್ಮ ಇಲ್ಲೇ ಇದ್ಲು, ಎಲ್ಲ ಹೋಗಿದ್ದಾಳೆ, ಬತ್ತಳವ. ನವ್ಯ ಮಗಳೇ ಬಂದವ? ಬಾ, ಮುಗೀತು ಎಕ್ಸಾಮು? ಎಲ್ಲ ಚೆನ್ನಾಗಿ ಮಾಡ್ದವ? ಹ್ಞೂ ಅಮ್ಮ, ಎಕ್ಸಾಮ್ ಎಲ್ಲ ಮುಗೀತು. ಅಮ್ಮ ಏನು ಸಮಾಚಾರ? ಏನು ತಿಂಡಿ ಮಾಡಿದ್ಯಾ? ಹೊಟ್ಟೆ ಹಸುವಾಗ್ತಿದೆ. ನಿನ್ನ ಕೈ ರುಚಿ ತಿಂದು ಎಷ್ಟು ದಿನ ಆಯಿತು. ಏನಾದರೂ ತಗೋಬಾ ಅಮ್ಮ, ತುಂಬ ಹೊಟ್ಟೆ ಹಸುವಾಗ್ತಿದೆ ನನಗೆ. ನವ್ಯ ಹೋಗು, ಫಸ್ಟ್ ಕೈಕಾಲು ತೊಳಿ ಹೋಗು. ಅಲ್ಲಿಂದ ಬಂದಿದ್ದೀವಿ, ಹೋಗ್ಬಿಟ್ಟು ಫಸ್ಟ್ ಕೈಕಾಲು ಮಗ ತೊಳೆದು ಆಮೇಲೆ ದೇವ್ರ ಕೈ ಮುಗಿದು ಆಮೇಲೆ ಬಾ ಹೋಗು, ಆಮೇಲೆ ಊಟ ಮಾಡುವಂತೆ. ಏನಮ್ಮ ಇದು, ಅಜ್ಜಿ ಇನ್ನೂ ಮುಗ್ದಿಲ್ವಾ? ಅದೇ ಹಳೆ ರಾಮಾಯಣ ಹೇಳ್ಕೊಂಡು ಯಾವಾಗಲೂ. ನವ್ಯ ಹಂಗೆಲ್ಲ ಹೇಳ್ಬಾರ್ದು, ಅಜ್ಜಿ ಹೇಳೋದು ನಮ್ಮೊಳ್ಳೇದಕ್ಕೆ ತಾನೆ. ಹೋಗು, ಕೈಕಾಲು ಮುಖ ತೊಳ್ಕೊಂಡು ಬಾ, ಅಷ್ಟೇ ನಿಂಗೆ ಏನಾದರೂ ರೆಡಿ ಮಾಡಿರ್ತೀನಿ. ಅಜ್ಜಿ ಅಮ್ಮ ಅಂತ ನೀನು ಏನು ಹೇಳ್ತೀವಿ ಅದೇ ವೇದವಾಕ್ಯ. ಹಂಗೆ ಮಾಡಿಬಿಟ್ಟಿದೆಯಲ್ಲ ನಿನ್ನ ನಮ್ಮಮ್ಮನ. ಹೌದು ಕಣೆ, ಹೌದು. ನೀನು ಸಿಟಿಲಿ ಓದ್ಕೊ ಬಂದ್ಬಿಟ್ಟಿದ್ಯಾ ಅಂತ ನೀನು ಹೇಳ್ದಂಗೆಲ್ಲ ಮಾಡೋಕ್ಕಾಗತ್ತಾ? ಇದು ನನ್ನ ಮನೆ, ನಾನು ಏನು ಹೇಳ್ತೀನೋ ಹಾಗೆ ಇರಬೇಕು. ನಿಮ್ಮಮ್ಮ ಹೆಂಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಾಳೋ ನೀನು ಹಾಗೆ ಇರಬೇಕು, ಆಯಿತಾ? ಇನ್ಮೇಲೆ ಓದೆಲ್ಲ ಮುಗೀತು. ಇನ್ಮೇಲೆ ನಿಮ್ಮಮ್ಮ ಜೊತೆ ಸೇರಿಕೊಂಡು ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು ಎಲ್ಲ ಕಲಿತ್ಕೊ. ಇನ್ನೇನು ಮದುವೆ ಮಾಡ್ಬೇಕು ನಿನಗೆ, ಆಯಿತಾ? ಆಮೇಲೆ ಈಗ ನಿಮ್ಮ ಮಾವನ ಹೆಂಡತಿ ಅಂದರೆ ಮನೋಜನ ಹೆಂಡತಿ ಬಂದವಳಲ್ಲ, ಅವಳು ಪಾಪ ನಿಮ್ಮ ಮಾವನಿಗೆ ಸರಿಯಾಗಿ ಅಡುಗೆ ಮಾಡಾಕ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಂತೆ. ಹಂಗೆ ಮಾಡ್ಬಿಟ್ಟು ಆಮೇಲೆ ನಿನಗೆ ಎಲ್ಲ ಥರ ಕಳಿಸ್ಬೇಕು. ಏಯ್ ಗೊತ್ತಾಯ್ತಾನೆ ರಾಣಿ? ಏನಜ್ಜಿ ಏನು ಹೇಳ್ತೀಯ ನೀನು? ಈ ಥರ ಓದ್ ಮುಗ್ದಿದೆ, ಯಾರು ಮದುವೆ ಮಾಡ್ತೀಯ ನನಗೆ? ನೋಡಜ್ಜಿ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಾನು ಕೆಲಸ ಮಾಡಬೇಕು. ಮತ್ತೆ ಇದೆಲ್ಲ ಈ ಕಾಲದಲ್ಲಿ ಯಾರು ಮಾಡಲ್ಲ ಅಜ್ಜಿ. ಮನೆ ಕೆಲಸ ಅದು ಇದು ಎಲ್ಲ ಅಮ್ಮನ ಕಾಲಕ್ಕೆ ಮುಗೀತು. ನನಗೆ ಇದೆಲ್ಲ ಹೇಳ್ಬೇಡ ನೀನು, ನಾನು ಅದಕ್ಕೆ ಬರಲ್ಲ ಇಲ್ಲಿಗೆ. ನಾನು ಹೋಗಿ ಪಿ ಜಿ ಸೇರ್ಕೊಂಡು ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ಈ ಥರ ಓದ್ ಮುಗ್ದಿದೆ, ಅಮ್ಮನ ಜೊತೆ ಸ್ವಲ್ಪ ದಿನ ಇತ್ತು ಹೋಗೋಣ ಆರಾಮಾಗಿ ಅಂತ ಬಂದರೆ ಆಗ ಶುರು ಮಾಡ್ತೇನೆ ನಿನ್ನ ಕತೆನ. ನವ್ಯ ಸುಮ್ಮನೆ ಇರು, ಬಾಯ ಮುಚ್ಕೊಂಡು. ನೋಡು, ಅತ್ತೆ ಹೇಳೋದ್ರಲ್ಲಿ ಏನು ತಪ್ಪಿದೆ? ಎಲ್ಲ ಕೆಲಸನೂ ಕಲಿಬೇಕು ಮಗಳೇ. ಎಲ್ಲ ಕೆಲಸನೂ ಮಾಡೋದಕ್ಕೆ ಗೊತ್ತಿದ್ರೇ ಈ ಕಾಲ ಬದುಕೋಕ್ಕಾಗೋದು. ನೋಡು, ಮಾವಂಗೆ ಹೆಂಗೆ ಮಾಡಿದ್ದಾಳೆ ಗೊತ್ತಾ ಅವ್ನ ಹೆಂಡತಿ ಅನಿತಾ? ಅಡುಗೆ ಮಾಡ್ಕೊಡ್ದೆ ಪಾಪ ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಹಾಕೋಂಗೆ ಮಾಡಿದ್ದಾಳೆ. ನೀನು ಎಲ್ಲ ಥರ ಅಡುಗೆನೂ ಕಲ್ತ್ಕೋಬೇಕು. ನೀನು ಕೆಲ್ಸಕ್ಕೆ ಹೋಗು, ಬೇಡ ಅಂತ ಹೇಳ್ತಿಲ್ಲ. ನೀನು ಓದಿರೋದೆಲ್ಲ ಇಲ್ಲ ಅಂದರೆ ವ್ಯರ್ಥ ಆಗಲ್ವಾ? ನೀನು ಕೆಲ್ಸಕ್ಕೆ ಹೋಗು, ಹಾಗೆ ಎಲ್ಲ ಮನೆ ಕೆಲಸನೂ ಕಲ್ತ್ಕೋಬೇಕು. ನೋಡು, ಈಗ ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ನಾಳೆಯಿಂದ ನಾನು ಏನು ಹೇಳ್ತೀನಿ ಎಲ್ಲ ಕೇಳಬೇಕು, ಎಲ್ಲ ಕೆಲಸ ಮಾಡಬೇಕು. ಅಮ್ಮ ಏನಾಗುತ್ತೆ ನಿನಗೆ? ನೀನು ಅಜ್ಜಿ ಥರ ಆಡ್ತಿದ್ಯಲ್ಲ, ನೀನು ಇದೇ ಥರನಾ? ಅಮ್ಮ ಈ ಥರ ನಿಮ್ಮಿಬ್ಬರು ಟಾರ್ಚರ್ ಕೊಟ್ಟರೆ ನಾನು ವಾಪಸ್ ಹೊಟ್ಟೋಗ್ತೀನಿ ಅಷ್ಟೇ. ಬಂದ ತಕ್ಷಣ ಶುರು ಮಾಡಿದೆಯಲ್ಲ. ನನ್ನ ಆರಾಮಾಗಿರೋಕೆ ಬಿಡಿ ಸ್ವಲ್ಪ ದಿನ, ಆಮೇಲೆಲ್ಲ ನೋಡೋಣ. ನೋಡು ನವ್ಯ, ನೀನು ಆರಾಮಾಗಿರಬೇಡ ಅಂತ ನಾನು ನಿಂಗೆ ಹೇಳಿಲ್ಲ. ಆರಾಮಾಗಿ ಇರು, ಹಾಗೆ ಮನೆ ಕೆಲಸ ಮಾಡೋದು ಕಲ್ತ್ಕೊ. ಅದೇನು ದೊಡ್ಡ ಇದಲ್ಲ ನಿನಗೆ. ಅಜ್ಜಿ ಏನು ಅಜ್ಜಿ ಇದೆಲ್ಲ? ಏನು ಅಂದರೆ ಏನೇನು ಇಲ್ಲ, ಎಲ್ಲ ಕೆಲಸನೂ ಮಾಡ್ಬೇಕಿನ್ಮೇಲೆ ಅಷ್ಟೇ. ಅಮ್ಮ ದೇವ್ರೆ, ನನಗಾಗಲ್ಲ ನಿಮ್ಮಿಬ್ಬರ ಜೊತೆ. ನಾನು ರೂಮಲ್ಲಿ ಇರ್ತೀನಿ, ಏನಾದ್ರು ಮಾಡ್ಕೊಂಡು ತಗೊಂಡು ಮಾಮ ಫಸ್ಟ್ ತಿಂತೀನಿ, ಆಮೇಲೆ ಅದೇನು ನಿಮ್ಮಿಬ್ಬರ ಕತೆ ಕೂತ್ಕೊಂಡು ಕೇಳೋಣ. ಮನೆಗೆ ಬರೋದೇ ಬೇಡ ಅನ್ಸ್ಬಿಡುತ್ತಪ್ಪ. ಹಿಂಗೂ ರಜೆ ಮುಗೀತು, ಸ್ವಲ್ಪ ದಿನ ಆರಾಮಾಗಿ ಮನೆ ಇದ್ದು ಬರೋಣ ಅಂತೆಲ್ಲ ಆಸೆ ಇಟ್ಕೊಂಡು ಬಂದರೆ ಬಂದ ತಕ್ಷಣ ಶುರು ಮಾಡಿದ್ರಲ್ಲ ನೀವಿಬ್ಬರು. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಆ ಕೆಲಸ ಕಲಿಬೇಕು, ಈ ಕೆಲಸ ಕಲಿಬೇಕು, ಅದ್ರ ಜೊತೆಗೆ ಮದುವೆ ಬೇರೆ. ಯಪ್, ಕೇಳಿದ್ರೆ ತಲೆ ಕೆಟ್ಟು ಹೋಗ್ತಿದೆ ನನಗೆ. ನೋಡಿ, ನಾನು ಇರೋಷ್ಟು ದಿನ ನಾನು ಆರಾಮಾಗಿರೋದು ಬಿಟ್ಬಿಡಿ. ನಿಮ್ಮ ಮದುವೆ ಬೇಡ, ಏನು ಬೇಡ. ಅಮ್ಮ ನಾನು ರೂಮಲ್ಲಿ ಇರ್ತೀನಿ, ನಂಗೆ ಏನಾದರೂ ತಗೋಬಾ ಅಮ್ಮ. ಏನತ್ತೆ ಇದು? ಯಾಕೆ ಹಿಂಗೆ ಆಡ್ತಾಳು ಇವಳು? ಅಯ್ಯೋ ದೇವ್ರೆ, ಇವಳು ಆಡೋದು ನೋಡಿದ್ರೆ ಇವಳು ಏನು ಕಲಿಯಲ್ಲ ಅನ್ಸುತ್ತೆ. ಅಲ್ಲ ಕಣೆ, ಈಗಿನ ಕಾಲದ ಹೆಣ್ಮಕ್ಳೇ ಅಷ್ಟು ಹಂಗೆ ಆಡೋದು. ಹಂಗಂತ ನಾವು ಸುಮ್ಮನಾದ್ರೆ ಆಗೋದಿಲ್ಲ. ನೀನು ಎಲ್ಲ ಕಲಿಸ್ಬೇಕು ಅವಳಿಗೆ. ನೀನು ಇಲ್ಲಾಂದರೆ ಅನಿತಂತರ ಆಗ್ಬಿಡ್ತಾಳೆ. ಈಗ ಹೆಂಗೆ ಅನಿತಂಗೆ ನಿಮ್ಮಮ್ಮ ನೀನು ಎಲ್ಲ ಉಗಿತಾ ಇದ್ದೀರೋ ಹಂಗೆ ನಿನ್ನ ಮಗಳಿಗೆ ಉಗಿತಾರೆ. ಆಮೇಲೆ ನೋಡೋ, ಎಲ್ಲ ಕೆಲಸ ಗೊತ್ತಾಗಬೇಕು ಅವಳಿಗೆ, ಎಲ್ಲ ಥರ ಕೆಲಸನೂ ಕಲಿಸು. ಅವಳು ಏನೇ ಆಡಿದ್ರೂ ಬಿಡಬೇಡ. ಸರಿ ಅತ್ತೆ, ನಾನು ಅದೇ ತಾನೇ ಹೇಳಿದ್ದು. ನಾನೇನೋ ಹೇಳ್ಕೊಡ್ತೀನಿ, ಆದರೆ ಕಲಿಯೋ ಆಸಕ್ತಿ ಅವಳಿಗಿರ್ಬೇಕಲ್ಲ. ಅವಳು ನೋಡಿದ್ರೆ ಮುಖ ಗಂಟು ಹಾಕೊಂಡು ರೂಮ್ಗೆ ಹೋದ್ಲು. ಏನೋ ಈ ಥರ ಹಾಡಿದ್ರೆ ನಾನು ಹಿಂಗೆ ಹೇಳ್ಕೊಡ್ಲಿ, ಏನು ಕಲ್ತ್ಕೋತಾಳೋ ಗೊತ್ತಿಲ್ಲ. ಅಲ್ಲ ಅತ್ತೆ, ಇವಳನ್ನ ಮದುವೆ ಬೇರೆ ಮಾಡಬೇಕು ಅಂತಿದ್ದೀರಲ್ಲ ನೀವು? ಮತ್ತೆ ಇನ್ನೇನು ಅಂದ್ಕೊಂಡಿದ್ಯಾ? ಹಿಂಗೆ ಮನೇಲಿ ಕೂತ್ಕೊಂಡು ಇರಬೇಕು ಅಂದ್ಕೊಂಡಿದ್ಯಾ ಏನೋ? ಹಂಗಲ್ಲ ಅತ್ತೆ, ಇವಳು ಏನು ಕಲ್ತಿಲ್ಲ, ಏನು ಗೊತ್ತಿಲ್ಲ ಅವಳಿಗೆ. ಈಗಲೇ ಮದುವೆ ಮಾಡಿಬಿಟ್ಟು ಏನತ್ತೆ ಮಾಡೋದು? ನೋಡ್ರಾಣಿ, ಹಂಗೆ ಅಂದ್ಕೊಂಡು ನಾವು ಕೂತ್ಕೊಂಡ್ರೆ ಆಗೋದಿಲ್ಲ. ಅವಳು ಓದ್ ಮುಗೀತು, ಇನ್ನು ಕೆಲಸ ಎಲ್ಲ ಅವಳು ಗಂಡ ಮನೆಗೆ ಹೋಗ್ಬಿಟ್ಟು ಮಾಡಲಿ. ನೋಡು, ಈಗ ಮರ್ಯಾದೆಗೆ ಅವ್ಳಿಗೆಲ್ಲ ಕೆಲಸನೂ ಹೇಳ್ಕೊಟ್ಟು ನಾನು ಇವ್ರಿಗೆ ಹೇಳ್ತೀನಿ. ಹೆಣ್ಣು ನೋಡ್ತಾರಲ್ಲ ಅವಯ್ಯ, ಅವ್ನಿಗೆ ಹೇಳ್ತೀನಿ. ಅವನು ನೋಡ್ತಾನೆ, ಫೋಟೋ ಗಿಟೆಲ್ಲ ತಗೋಬಪ್ಪ, ಒಂದು ಒಳ್ಳೆ ಸಂಬಂಧ ನೋಡೋಂತ ಹೇಳ್ತೀನಿ. ಫೋನ್ ಮಾಡಿ ಬರಲಿ, ನೋಡ್ಬಿಟ್ಟು ಒಂದು ಒಳ್ಳೆ ಕಡೆ ಅಂದರೆ ಮದುವೆ ಮಾಡಿಬಿಡೋಣ. ಸರಿ ಅತ್ತೆ, ಇರಿ ನೋಡೋಣ ಅವರಪ್ಪ ಬರಲಿ, ಏನು ಹೇಳ್ತಾರೆ ಏನು ಅಂತ. ಈಗಲೇ ಫೋನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅತ್ತೆ. ಯಾವುದನ್ನು ಅವ್ರ ಅಪ್ಪನ ಜೊತೆ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ಅವ್ರ ಮಗಳ ಜೊತೆ ಮಾತಾಡೋಕ್ಕೆ ಹೇಳೋಣ, ಆಮೇಲೆ ಡಿಸೈಡ್ ಮಾಡೋಣ. ಅವಳು ಈಗ ತಾನೇ ಓದಿ ಮುಗಿಸ್ಕೊಂಡು ಬಂದಿದ್ದಾಳೆ. ಬಂದ ತಕ್ಷಣ ಅವಳಿಗೆ ಮದುವೆ ಅದು ಇದು ಅಂತ ಹೇಳಿದ್ರೆ ಅವಳಿಗೂ ಬೇಜಾರಾಗುತ್ತೆ. ಸುಮಾರಾಗಿದೆಯಾ ಕಡೆ ರಾಣಿ? ಇದ್ಯಾಕೆ ಹಿಂಗಾಡ್ತಿದ್ದೀನಿ ನೀನು? ಹಾಂ, ನಾನು ಹೇಳಿದ್ರೆ ಆಗಲ್ವಾ? ಅವರಪ್ಪ ಬೇರೆ ಹೇಳ್ಬೇಕಾ? ನೋಡೋ, ನೀನು ಮಗಳನ್ನ ಮುದ್ದಿಸ್ಕೊಂಡು ಹಿಂಗೆ ಕೂರಿಸ್ಕೊಂಡ್ರೆ ಅನಿತನಿಗಿಂತ ಹೆಚ್ಚು
ಯೋಚಿಸ್ತಾ ಇದ್ದಾಳೆ ಇವಳು. ಹೇಳ್ತಾ ಇದ್ದೀನಿ ಕೇಳು. ನೋಡೋ, ಹೆಣ್ಮಕ್ಳು ಮದುವೆ ಓದಿಸ್ಬೇಕು, ಮುಗೀತು, ಮದುವೆ ಮಾಡಿ ಕಳಿಸ್ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಅದು ಇದು ಅನ್ಕೊಂಡು ನೀನು ಕೂತ್ಕೋಬೇಡ. ನೀನು ಅವಳ ಪರ ಮಾತಾಡ್ಕೊಂಡು ಬಂದು ನೋಡಿದ್ರೆ ಏನೋ ಅನ್ಕೊಂಡಿದ್ದೀರ ಅನ್ಸುತ್ತೆ ನಿನ್ನ ಮನಸ್ಸಲ್ಲೇ. ಅದೆಲ್ಲ ನಡೆಯೋದಿಲ್ಲ. ಮರ್ಯಾದಿಲ್ಲ, ಹೇಳ್ತಾ ಇದ್ದೀನಿ ಕೇಳು. ಮದುವೆ ಮಾಡಬೇಕು ಈ ವರ್ಷ. ಅವರಪ್ಪ ಬರಲಿ, ನಾನೇ ಮಾತಾಡ್ತೀನಿ. ನಾನು ಫೋನ್ ಮಾಡಿಬಿಟ್ಟು ಫೋಟೋಗಳು ತರ ಹೇಳ್ತೀನಿ. ಒಳ್ಳೆ ಕಡೆ ಸಂಬಂಧ ಬಂದರೆ ಮಾಡಬೇಕು. ನಿನ್ನ ಮಗಳನ್ನ ನೀನೇ ಮಾತಾಡಿ ಒಪ್ಪಿಸ್ಬೇಕು. ಅಯ್ಯೋ ಅತ್ತೆ, ನಾನು ಹೇಳಿದ್ದು ಹಾಗಲ್ಲ ಅತ್ತೆ. ಅವಳು ನೋಡಿದ್ರೆ ಹಾಗೆ ಆಡ್ತಿದ್ದಾಳೆ, ನೀವು ನೋಡಿದ್ರೆ ಬಂದ ತಕ್ಷಣ ಮದುವೆ ಅಂತಿದ್ದೀರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಆಯಿತು ಬಿಡಿ. ಸರಿ, ಅವಳೇನೋ ತಿನ್ನಕ್ಕೆ ಕೇಳಿದ್ಲಲ್ಲ, ಹೋಗಿ ಮಾಡಿಕೊಡು. ಹೋಗಿ ತಿನ್ನಲಿ. ಅಲ್ಲಿ ಹಾಸ್ಟೆಲಲ್ಲಿ ಪಿ ಜಿಲಿ ಅದೇನು ತಿಂತಿದ್ಲೋ ಏನೋ. ಹೊಟ್ಟೆ ತುಂಬ ಏನಾದರೂ ಒಳ್ಳೆ ಅಡುಗೆ ಮಾಡಿಕೊಡು, ಊಟ ಮಾಡಲಿ. ಹೋಗು, ಮನೆ ಕೆಲಸ ಅದೇನು ನೋಡೋಗು. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ನಮ್ಮ ಅತ್ತೆ ನೋಡಿದ್ರೆ ಹಂಗೆ ಆಡ್ತಿದ್ದಾರೆ, ಇವಳು ನೋಡಿದ್ರೆ ಹಿಂಗೆ ಆಡ್ತಿದ್ದಾಳೆ. ದೇವ್ರೆ, ನೀನೇ ಕಾಪಾಡಬೇಕಪ್ಪ.